ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಂಶಿಕೃಷ್ಣ ಅಂತ. ನಾನು ಪಲ್ಮನಲಿಸ್ಟ್ ಈ ಬಳ್ಳಾರಿ ಹೆಲ್ತ್ ಸಿಟಿಯಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸಿಒಪಿಡಿ ಬಗ್ಗೆ ನಾನು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಂತ ಅನ್ಕೊಂತಾ ಇದ್ದೀನಿ. ಸಿಒಪಿಡಿ ಅಂದ್ರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ. ಇದು ಯಾರು ಜಾಸ್ತಿ ಸ್ಮೋಕ್ ಮಾಡಿರ್ತಾರೆ ಇಲ್ಲ ನಾನ್ ಸ್ಮೋಕರ್ಸ್ ಅವರಲ್ಲಿ ಕಾಮನ್. ಇದ್ರ ಪ್ರಿವಿಲೆನ್ಸ್ ಮೋಸ್ಟ್ಲಿ 10% ಇದೆ ವರ್ಲ್ಡ್ ಅಲ್ಲಿ. ಮೋಸ್ಟ್ ಪ್ರಿವಿಲೆನ್ಸ್ ಕಂಟ್ರೀಸ್ ಅಂದ್ರೆ ಈ ಲೋ ಅಂಡ್ ಮಿಡ್ ಇನ್ಕಮ್ ಕಂಟ್ರೀಸ್ ಲೈಕ್ ಇಂಡಿಯಾ, ಭೂತಾನ್, ನೇಪಾಲ್, ಶ್ರೀಲಂಕಾ ಈ ಕಂಟ್ರೀಸ್ ಅಲ್ಲೇ ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ಸ್ಮೋಕಿಂಗ್ ಜಾಸ್ತಿ ಇದೆ. ಪ್ಲಸ್ ಇದ್ರ ಮಾರ್ಟಾಲಿಟಿನೂ ಜಾಸ್ತಿ ಇದೆ. ಆಲ್ಮೋಸ್ಟ್ ಥರ್ಡ್ ಮೋಸ್ಟ್ ಲೀಡಿಂಗ್ ಕಾಸ್ ಆಫ್ ಡೆತ್ ಇದು ಸಿಒಪಿಡಿ. ಆಲ್ಮೋಸ್ಟ್ 6% ಮಾರ್ಟಾಲಿಟಿ ಇದೆ. ಸೊ ಸಿಒಪಿಡಿ ಅಂದ್ರೆ ಏನಂದ್ರೆ ಇದು ಲಂಗ್ಸ್ ಡಿಸೀಸ್. ಇದು ಅಫೆಕ್ಟ್ ಮಾಡೋದು ಲಂಗ್ಸ್ ಏರ್ವೇಸ್ನು ಅಫೆಕ್ಟ್ ಮಾಡುತ್ತೆ, ಪ್ಲಸ್ ಪ್ಯಾರೆನ್ಕೈಮನು ಅಫೆಕ್ಟ್ ಮಾಡುತ್ತೆ. ಸೊ ಇದು ಯೂಶಲಿ ಇದ್ರ ಸಿಂಪ್ಟಮ್ಸ್ ಏನು ಅಂದ್ರೆ ಕಾಫ್, ಬ್ರೆತ್ಲೆಸ್ನೆಸ್, ವೀಸಿಂಗ್ ಸೌಂಡ್ಸ್, ಮತ್ತೆ ಫೀವರ್ ಬರೋದು, ಎಕ್ಸ್ಪೆಕ್ಟೋರೇಷನ್ ಬರೋದು. ನಾರ್ಮಲ್ ಆಗಿರೋ ಸಿಂಪ್ಟಮ್ಸ್ ಥ್ರೂಔಟ್ ದ ಡೇ ಇರುತ್ತೆ. ಸೀಸನ್ಸ್ ಬಂದಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಯೂಶಲಿ ಸಿಒಪಿಡಿ ಕಾಮನ್ ಆಗಿ ಮೋರ್ ದೆನ್ 20 ಇಯರ್ಸ್ ಸ್ಮೋಕ್ ಮಾಡಿರ್ತಾರೆ. ಎವ್ರಿ ಡೇ ಒನ್ ಪ್ಯಾಕ್ ಆಫ್ ಸಿಗರೆಟ್ ಇಲ್ಲ ಒಂದು ಪ್ಯಾಕ್ ಆಫ್ ಬಿಡಿ ಸ್ಮೋಕ್ ಮಾಡ್ತಾ ಇರ್ತಾರೆ. ಅಂಥವ್ರಲ್ಲಿ ಯೂಶಲಿ ಕಾಮನ್. ಬಟ್ ನಾನ್ ಸ್ಮೋಕಿಂಗ್ ಸಿಒಪಿಡಿನೂ ಕಾಮನ್ ಆಗಿದೆ. ಯೂಶಲಿ ಈ ಕಂಜೆನೆಟಲ್ ಡಿಫೆಕ್ಟ್ಸ್, ಈ ತರ ಆಲ್ಫಾ 1 ಆಂಟಿಟ್ರಿಪ್ಸಿನ್ ಡಿಫಿಷಿಯನ್ಸಿ ಹೇಳ್ತಾರೆ. ಸೊ ಸಣ್ಣ ಮಕ್ಕಳಲ್ಲಿ ಆಲ್ಮೋಸ್ಟ್ 40 ವರ್ಷಕ್ಕಿಂತ ಒಳಗಿದ್ದವರಲ್ಲಿ ಸಿಒಪಿಡಿ ಏನೋ ಕಾಣ್ಬೋದು ರೇರ್ ಆಗಿ. ಬಟ್ ಯೂಶಲಿ ಸ್ಮೋಕರ್ಸ್ ಅಲ್ಲಿ ಕಾಣ್ಬಿಡ್ತಾರೆ. ನಾನ್ ಸ್ಮೋಕರ್ ಸಿಒಪಿಡಿ ಬೇರೆ ಬೇರೆ ತರ ಏನೋ ಇದೆ. ಲೈಕ್ ಸಿಒಪಿಡಿ ಎ ಅಂತ ಹೇಳ್ತಾರೆ. ಯಾರು ಜಾಸ್ತಿ ಸಣ್ಣ ಹುಡುಗಿಯಿಂದ ಅಸ್ತಮಾ ಕಾಯಿಲೆ ಇರುತ್ತೆ ಅವ್ರಿಗೆ ಲಾಸ್ಟ್ ಆಗಿ ಸಿಒಪಿಡಿ ಆಗಿ ಟರ್ನ್ ಆಗುತ್ತೆ. ಮತ್ತೆ ಸಿಒಪಿಡಿ ಡಿ ಅಂತ ಯಾರಿಗೆ ಡೆವಲಪ್ಮೆಂಟಲ್ ಅಬ್ನಾರ್ಮಲಿಟಿ ಇರುತ್ತೆ. ಲಂಗ್ಸ್ ಯೂಶಲಿ ಡೆವಲಪ್ ಆಗಿರಲ್ಲ, ಪ್ರೀ ಟರ್ಮ್ ಆಗಿ ಹುಟ್ಟಿರ್ತಾರೆ. ಡೆಲಿವರಿ ಆಗ್ಬೇಕಾದ್ರೆ ಸರಿಯಾಗಿ ಲಂಗ್ಸ್ ಬೆಳವಣಿಗೆ ಆಗಿರಲ್ಲ, ಅವ್ರಿಗೂ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ ಲೈಫಲ್ಲಿ. ಮತ್ತೆ ಸಿಒಪಿಡಿ ಐ ಅಂತ ಇದು ಇನ್ಫೆಕ್ಷನ್ಸ್, ಪೋಸ್ಟ್ ಇನ್ಫೆಕ್ಷನ್ಸ್. ಯಾರಿಗಾದ್ರೂ ನಿಮೋನಿಯಾ ಆಗಿದ್ರೆ ಮುಂದೆ ಸಿಒಪಿಡಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಟ್ಯೂಬರ್ಕ್ಲೋಸಿಸ್ ಇರೋರಿಗೆ ಮತ್ತೆ ಸಿಒಪಿಡಿ ಆಗೋ ಚಾನ್ಸಸ್ ಇರುತ್ತೆ. ಸಿಒಪಿಡಿ ಯು ಅಂತ ಅನ್ನೋನ್ ಕಾಸಸ್, ಯಾವ ಕಾಸಸ್ ಎವಾಲ್ಯೂಯೇಟ್ ಮಾಡಕ್ಕೆ ಆಗಲ್ಲ. ಈ ತರ ಡಿಫ್ರೆಂಟ್ ಕಾಸಸ್ ಇದೆ ಸಿಒಪಿಡಿಗೆ. ಫಿಮೇಲ್ಸ್ ಅಲ್ಲೂ ಕಾಮನ್. ಯಾರು ಜಾಸ್ತಿ ಕಟ್ಟಿಗೆ ಒಲೆಯಲ್ಲಿ ಕೆಲಸ ಮಾಡಿರ್ತಾರೆ, ತುಂಬಾ ಒಂದು 10-20 ವರ್ಷ ಕಟ್ಟಿಗೆ ಒಲೆಯಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಇದು ಹೇಗೆ ಡಯಾಗ್ನೋಸಿಸ್ ಮಾಡಬೇಕು ಅಂದ್ರೆ ಯೂಶಲಿ ಸಿಂಪ್ಟಮ್ಸ್ ಮೇಲೆನೆ ಡಯಾಗ್ನೋಸಿಸ್ ಪ್ಲಸ್ ಅದರ್ ಇನ್ವೆಸ್ಟಿಗೇಷನ್ಸ್. ಫಸ್ಟ್ ಮೇನ್ ಆಗಿ ಒಂದು ಚೆಸ್ಟ್ ಎಕ್ಸ್ರೇ ಮಾಡಿಸ್ಕೋಬೇಕಾಗುತ್ತೆ. ಯಾರಿಗೆ ಸಿಂಪ್ಟಮ್ಸ್ ಇದೆ ಅಂತ ಒಂದು ಚೆಸ್ಟ್ ಎಕ್ಸ್ರೇ ಮಾಡಿಸ್ಕೊಂಡ್ರೆ ಸ್ವಲ್ಪ ಡಯಾಗ್ನೋಸ್ ಮಾಡೋದ್ರಲ್ಲಿ ಈಸಿ ಆಗುತ್ತೆ. ಚೆಸ್ಟ್ ಎಕ್ಸ್ರೇ ಮತ್ತೆ PFT, ಮೇನ್ಲಿ ಡಯಾಗ್ನೋಸಿಸ್ ಸಿಒಪಿಡಿ ಬೈ PFT, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ. ಅದರಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಲಂಗ್ ಫಂಕ್ಷನ್ ಎಷ್ಟು ಪರ್ಸೆಂಟೇಜ್ ಇದೆ, FeV1% ಎಷ್ಟಿದೆ, ಮತ್ತೆ FeV1/FVC ರೇಷಿಯೋ ಎಷ್ಟಿದೆ. FeV1/FVC ರೇಷಿಯೋ ಲೆಸ್ ದೆನ್ 70% ಇರೋರಿಗೆ ಸಿಒಪಿಡಿ ಅಂತ ಕನ್ಫರ್ಮ್ ಆಗುತ್ತೆ. ಬಟ್ ಸಿಒಪಿಡಿ ಆಗೋಕ್ಕಿಂತ ಮುಂಚೆನೆ ಕೆಲವೊಬ್ಬರಿಗೆ ಸಿಂಪ್ಟಮ್ಸ್ ಇರುತ್ತೆ, ಬಟ್ ರೇಷಿಯೋ ಕರೆಕ್ಟ್ ಆಗಿರಲ್ಲ. ರೇಷಿಯೋ ನಾರ್ಮಲ್ ಆಗೇ ಇರುತ್ತೆ. ಅಂಥವ್ರಿಗೆ ಪ್ರೀ ಸಿಒಪಿಡಿ ಅಂತ ಹೇಳ್ತಾರೆ. ಬಟ್ ಸಿಒಪಿಡಿ ಆಗೇನು ಮುಂಚೆನೆ ಪ್ರೀ ಸಿಒಪಿಡಿ ಅಂಥವ್ರಿಗೆ ಬೇಗ ಡಯಾಗ್ನೋಸಿಸ್ ಆದ್ರೆ ಸಿಒಪಿಡಿ ಆಗೋದನ್ನು ತಡಿಬೋದಾಗುತ್ತೆ. ಪ್ಲಸ್ ಒನ್ಸ್ ಸಿಒಪಿಡಿ ಆದ್ರೆ ಅದು ಲೈಫ್ ಲಾಂಗ್ ಅಂತ, ಲೈಕ್ ಟ್ರೀಟ್ಮೆಂಟ್ ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಸೊ ಸಿಒಪಿಡಿ ಆಗೇನ ಮುಂಚೆನೆ ಸ್ಕ್ರೀನಿಂಗ್ ಮಾಡಿಸ್ಕೊಂಡು, ಲೈಕ್ ಚೆಸ್ಟ್ ಎಕ್ಸ್ರೇ ಆಗ್ಬೋದು, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಆಗ್ಬೋದು, ಈ ತರ ಟೆಸ್ಟ್ಗಳು ಮಾಡಿಸ್ಕೊಂಡು ಮುಂಚೆನೆ ಡಯಾಗ್ನೋಸ್ ಮಾಡ್ಕೊಂಡ್ರೆ ಲೈಕ್ ಸಿಒಪಿಡಿ ಆಗೋದನ್ನು ತಡಿಬೋದಾಗುತ್ತೆ. ಮೇನ್ಲಿ ಸಿಒಪಿಡಿ ಲೈಕ್ ಇದೇ ಫೀಚರ್ಸ್ ಇರುತ್ತೆ, ಕಾಫ್ಸ್, ಬ್ರೆತ್ಲೆಸ್ನೆಸ್. ಮೇನ್ ಆಗಿ ಇದ್ರ ಟ್ರೀಟ್ಮೆಂಟ್ ಬಂದು ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್, ನಾನ್ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್. ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ಸ್, ಇನ್ಹೇಲರ್ಸ್ ಈ ತರ ಇರುತ್ತೆ. ನಾನ್ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ಲೈಕ್ ಸ್ಮೋಕಿಂಗ್ ಆನ್ಗೋಯಿಂಗ್ ಡ್ಯಾಮೇಜ್ ನ ತಡಿಬೇಕಾಗುತ್ತೆ. ಫಸ್ಟ್ ಆನ್ಗೋಯಿಂಗ್ ಡ್ಯಾಮೇಜ್ ತಡಿಬೇಕಂದ್ರೆ ಫಸ್ಟ್ ಸ್ಮೋಕಿಂಗ್ ನಿಲ್ಸೋದು, ಇಲ್ಲ ಕಟ್ಟಿಗೆ ಒಲೆಯಲ್ಲಿ ಕೆಲಸ ಮಾಡ್ತಿದ್ರೆ ಕಟ್ಟಿಗೆ ಒಲೆಯಲ್ಲಿ ಸ್ಟಾಪ್ ಮಾಡೋದು, ಇದನ್ನು ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಲಂಗ್ಸ್ ರಿಲೇಟೆಡ್ ಸ್ವಲ್ಪ ಎಕ್ಸಸೈಸಸ್, ಫಿಸಿಯೋಥೆರಪಿ, ಬ್ರೀದಿಂಗ್ ಎಕ್ಸಸೈಸಸ್, ಮತ್ತೆ ಮೇನ್ ಆಗಿ ವ್ಯಾಕ್ಸಿನೇಷನ್ಸ್. ಆಲ್ಮೋಸ್ಟ್ ಈ ಗೋಲ್ಡ್ ಗೈಡ್ಲೈನ್ಸ್ ಅಂತ ಬಿಡ್ತಾರೆ. ಎವ್ರಿ ಸಿಒಪಿಡಿ ಡೇಗೆ ಹೊಸ ಗೋಲ್ಡ್ ಗೈಡ್ಲೈನ್ಸ್ ರಿಲೀಸ್ ಮಾಡ್ತಾರೆ. ನಾಳೆನೂ ರಿಲೀಸ್ ಮಾಡ್ತಾ ಇರ್ತಾರೆ. ಎವ್ರಿ ಗೋಲ್ಡ್ ಗೈಡ್ಲೈನ್ಸ್ ಯಾವ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತ ಇರುತ್ತೆ. ರೀಸೆಂಟ್ ಆಗಿ 5 ವ್ಯಾಕ್ಸಿನ್ಸ್ ರೆಕಮೆಂಡ್ ಮಾಡಿದ್ದಾರೆ ಗೋಲ್ಡ್ ಗೈಡ್ಲೈನ್ಸ್ ಪ್ರಕಾರ. ಎವ್ರಿ ಸಿಒಪಿಡಿ ಪೇಷಂಟ್ಗೆ ಈ ವ್ಯಾಕ್ಸಿನ್ಸ್ ಹಾಕ್ಸ್ಕೊಂಡ್ರೆ ಎಕ್ಸಾಸರ್ಬೇಷನ್ ಆಗೋದು ತಡಿಬಹುದು. ಎಕ್ಸಾಸರ್ಬೇಷನ್ ಅಂದ್ರೆ
ಈ ವೆದರ್ ಚೇಂಜ್ ಆದಾಗ, ನೆಗಡಿ ಆದಾಗ, ಜ್ವರ ಬಂದಾಗ ನಾರ್ಮಲ್ ಆಗಿರೋ ಸಿಂಪ್ಟಮ್ಸ್ ಕಾಫ್, ಬ್ರೆತ್ಲೆಸ್ನೆಸ್ ಸಡನ್ ಆಗಿ ಜಾಸ್ತಿ ಆಗುತ್ತೆ. ವೀಸಿಂಗ್ ಸಡನ್ ಆಗಿ ಜಾಸ್ತಿ ಆಗುತ್ತೆ, ಫೀವರ್ ಬರುತ್ತೆ, ಕಫ ವೈಟ್ ಕಲರ್ ಎಲ್ಲೋ ಟರ್ನ್ ಆಗುತ್ತೆ, ಮತ್ತೆ ಆಯಾಸ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗುತ್ತೆ. ಸೊ ಇದು ಎಕ್ಸಾಜರೇಷನ್ ಆದಾಗ COPD ಪೇಷಂಟ್ಸ್ನ ಅವಾಗ ಸ್ವಲ್ಪ ಟ್ರೀಟ್ಮೆಂಟ್ ಚೇಂಜ್ ಆಗಬೇಕಾಗುತ್ತೆ. ಲೈಕ್ ಸ್ವಲ್ಪ ದಿನ ಅಡ್ಮಿಟ್ ಮಾಡೋದು, ನೆಬುಲೈಸೇಷನ್ಸ್, ಇಂಜೆಕ್ಷನ್ಸ್ ಕೊಟ್ಟು ಕಡಿಮೆ ಮಾಡೋದು, ಈ ಥರ ಟ್ರೀಟ್ಮೆಂಟ್ ಇರುತ್ತೆ ಎಕ್ಸಾಜರ್ಬೇಷನ್ಸ್ಗೆ. ನಮ್ಮ ಬಳ್ಳಾರಿ ಹೆಲ್ತ್ ಸಿಟಿ ಹಾಸ್ಪಿಟಲಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇದೆ. ಮತ್ತೆ COPD ಪೇಷಂಟ್ಸ್ನ ಸ್ಕ್ರೀನ್ ಮಾಡ್ಬೋದು, ಇಲ್ಲ COPD ಪೇಷಂಟ್ಸ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಯಾರು ಜಾಸ್ತಿ ಸ್ಮೋಕ್ ಮಾಡಿರ್ತೀರಾ, ಯಾರು ರಿಸ್ಕ್ ಇದೆ, ಯಾರಿಗೆ ಆಯಾಸ ಕೆಮ್ಮಿದೆ, ಅವ್ರು ಬಂದರೆ ಅವ್ರಿಗೆ ಎವ್ಯಾಲ್ಯೂಯೇಷನ್ ಮಾಡಿ ಎಕ್ಸ್ರೇ ಮತ್ತು PFT ಟೆಸ್ಟ್ ಮಾಡಿ COPD ಇದೆಯಾ, COPD ಬರೋ ಚಾನ್ಸಸ್ ಇದೆಯಾ ಅಂತಲೂ ನೋಡ್ಬೋದು. ಸೊ ನಮ್ಮ ಫೆಸಿಲಿಟೀಸ್ನ ನೀವು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೋಬೇಕಂತ ನಾನು ಬಯಸ್ತಿದ್ದೀನಿ. ಥ್ಯಾಂಕ್ ಯು.